ಬಂಧ ಮುಕ್ತವಾದ ಪವಿತ್ರ ಸ್ನಾನ. ದರ್ಶನ್ಗೆ ಶುರು ಸುಪ್ರೀಂ ಸಂಕಟ. ಕೇಸ್ ಬಗ್ಗೆ ಕಮಿಷನರ್ ಹೇಳಿದ್ದೇನು? ಪವಿತ್ರ ಬಂಧ ಮುಕ್ತಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಬಂಧ ಮುಕ್ತಳಾಗಿದ್ದು ಸತತ 6 ತಿಂಗಳ ಜೈಲು ವಾಸದ ಬಳಿಕ ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆಗಿರುವ ಪವಿತ್ರ ಗೌಡ ಬಂದಿದ್ದಾರೆ. ಜೈಲಿಂದ ಹೊರ ಬರ್ತಾ ಇದ್ದಂತೆಯೇ ಪವಿತ್ರ ಗೌಡ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಜ್ರಮುನೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ಕೇವಲ ತಾವು ತಮ್ಮ ಕುಟುಂಬಸ್ಥರು ಮಾತ್ರ ಅಲ್ಲ, ದರ್ಶನ್ ಹೆಸರಲ್ಲೂ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ. ಪೂಜೆ ಬಳಿಕ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ಗೆ ಪವಿತ್ರ ಗೌಡ ತೆರಳಿದ್ದಾರೆ. ಕಾನೂನು ಹೋರಾಟದಲ್ಲಿ ಗೆಲ್ಲಿಸುವಂತೆ ಪೂಜೆಯನ್ನ ಮಾಡಿಸಿದ್ದಾರೆ. ರಘುವನಹಳ್ಳಿ ಬಳಿಯ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ಗೆ ಈ ದೇವಸ್ಥಾನದ ಭೇಟಿ ಬಳಿಕ ದರ್ಶನದ ಬಳಿಕ ಪವಿತ್ರ ಗೌಡ ಬಂದಿದ್ದು ತಾಯಿಯ ಫ್ಲಾಟ್ಗೆ ಆಗಮಿಸಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆಗಿರುವಂತಹ ಪವಿತ್ರ ಗೌಡ ಅವರು ಈಗಾಗಲೇ 6 ತಿಂಗಳ ಜೈಲು ವಾಸದ ಬಳಿಕ ಈ ಒಂದು ಜೈಲು ವಾಸದಲ್ಲಿ ಜಾಮೀನನ್ನ ಪಡ್ಕೊಂಡು ಈಗ ಹೊರ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಶುಕ್ರವಾರ ಅವರಿಗೆ ಜಾಮೀನು ಸಿಕ್ಕಿತ್ತು. ಶುಕ್ರವಾರ ಜಾಮೀನು ಸಿಕ್ಕಿದ ಬಳಿಕ 2 ದಿನ ರಜೆ ಇತ್ತು. ಆನಂತರ ನಿನ್ನೆ ಏನೆಲ್ಲ ಜಾಮೀನಿನ ಪ್ರಕ್ರಿಯೆಗಳಿದೆ ಅದನ್ನ ಮುಗಿಸಿ ಇವತ್ತು ಜೈಲಿನಿಂದ ಹೊರ ಬಂದಿದ್ದಾರೆ. ಹೊರ ಬಂದ ಬಳಿಕ ಮಾಡಿದ ಮೊದಲ ಕೆಲಸ ಅಂತ ಹೇಳಿದ್ರೆ ದೇವರ ಒಂದು ದರ್ಶನವನ್ನ ಮಾಡಿರುವುದು. ಅದರಲ್ಲೂ ಪ್ರಮುಖವಾಗಿ ಜೈಲಿನ ಆವರಣದಲ್ಲೇ ಇರುವಂತಹ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಅವರು ನಮನವನ್ನ ಸಲ್ಲಿಸಿದ್ರು. ಅಷ್ಟು ಮಾತ್ರ ಅಲ್ಲ, ತಲಘಟ್ಟಪುರದ ಬಳಿ ಇರುವಂತಹ ಅದರಲ್ಲೂ ಅವರ ಮನೆ ದೇವರಾಗಿರುವಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ತೀರ್ಥ ಸ್ನಾನವನ್ನ ಮಾಡಿದ್ದಾರೆ. ಆ ನಂತರ ಸಂಕಲ್ಪವನ್ನ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅರ್ಚಕರು ರಾಶಿ, ನಕ್ಷತ್ರ, ಗೋತ್ರ ಇದೆಲ್ಲವನ್ನ ಕೂಡ ತಿಳ್ಕೊಂಡು ಯಾರ್ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು, ಸಂಕಲ್ಪವನ್ನ ಮಾಡಿಸ್ಬೇಕು ಅಂತ ಕೇಳಿದಾಗ ಇವರು ತಮ್ಮ ಫ್ಯಾಮಿಲಿಯ ಹೆಸರುಗಳನ್ನ ಹೇಳ್ತಾರೆ. ಅದರ ಜೊತೆಗೆ ದರ್ಶನ್ ಅವರ ಹೆಸರನ್ನ ಕೂಡ ಹೇಳಿ ದೇವರಲ್ಲಿ ಅರ್ಚನೆಯನ್ನ ಕೂಡ ದೇವರಿಗೆ ಮಾಡಿಸ್ತಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಈ ಒಂದು ಇಡೀ ಪ್ರಕರಣ ಯಾವ ರೀತಿಯಾಗಿ ನಡೆಯಿತು. ಅದರಲ್ಲೂ ಕೂಡ ಜೂನ್ನಲ್ಲಿ ನಡೆದಂತಹ ಈ ಒಂದು ಘಟನೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ದು ಮಾತ್ರ ಅಲ್ಲ, ಈ ರೀತಿಯಾಗಿ ಒಂದು ಘಟನೆ ನಡೆಯೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿತ್ತು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಸೇರಿದಂತೆ ಈ ಪ್ರಕರಣದಲ್ಲಿ 17 ಆರೋಪಿಗಳು ಜೈಲು ಪಾಲಾಗಿದ್ರು. ಈಗ ಈ ಒಂದು ಪ್ರಕರಣದ ಒಬ್ಬೊಬ್ಬ ಆರೋಪಿ ಈಗ ಬೇಲ್ ಮೇಲೆ ಹೊರ ಬರ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ 6 ತಿಂಗಳ ಜೈಲು ವಾಸದ ಬಳಿಕ ಈಗ ಬಂಧ ಮುಕ್ತರಾಗಿ ಜಾಮೀನಿನ ಮೇಲೆ ಹೊರ ಬಂದಿರುವಂತಹ A1 ಆಗಿರುವಂತಹ ಪವಿತ್ರ ಗೌಡ ಅವರು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ರು. ಬಂಧ ಮುಕ್ತರಾದ ತಕ್ಷಣ ಅಂದ್ರೆ ಬಿಡುಗಡೆಯಾದ ತಕ್ಷಣವೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದಾರೆ. ಜೊತೆಗೆ ದರ್ಶನ ಹೆಸರಲ್ಲೂ ಅರ್ಚನೆಯನ್ನ ಮಾಡಿಸಿದ್ದಾರೆ. ಈಗ ಪವಿತ್ರ ಗೌಡ ಎಲ್ಲಿದ್ದಾರೆ? ಏನು 6 ತಿಂಗಳ ಬಳಿಕ ಈಗ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಿ ಹೊರಗಡೆ ಬಂದಿರೋದು. ಏನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿ ಜೈಲನ್ನು ಸೇರಿರ್ತಾರೆ. ಜೂನ್ 11ನೇ ತಾರೀಕು ಆಕೆಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಮತ್ತೆ ಜೂನ್ 20ನೇ ತಾರೀಕು ಆಕೆಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ನಂತರ ಆಕೆಯನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕೂಡ ಪೊಲೀಸರು ಬಿಟ್ಟು ಬಂದಿದ್ರು. ಇದೀಗ 6 ತಿಂಗಳ ಬಳಿಕ ಈಗ ಆಕೆ ಒಂದು ಜಾಮೀನನ್ನು ಪಡ್ಕೊಂಡು ಈಗ ಹೊರಗಡೆ ಬಂದಿರೋದು. ಏನು ಹೊರಗಡೆ ಬಂದ ಮೊದಲ ದಿನವೇ ಆಕೆ ಒಂದು ಟೆಂಪಲ್ ರನ್ ಅನ್ನು ಮಾಡಿರೋದು. ಮೊದಲಿಗೆ ಜೈಲಿನಿಂದ ಹೊರಗಡೆ ಬಂದ ಕೂಡಲೇ ಪವಿತ್ರ ಗೌಡ ಮತ್ತೆ ಆಕೆ ತಾಯಿ ಏನಿದ್ರೆ ಇಬ್ರು ಕೂಡ ಪರಪ್ಪನಗರ ಜೈಲು ಆವರಣದಲ್ಲಿರುವಂತಹ ಒಂದು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನ ಮಾಡಿದ್ದಾರೆ. ನಂತರ ಅಲ್ಲಿಂದ ತಲಘಟ್ಟಪುರ ಬಳಿ ಇರುವಂತಹ ತಮ್ಮ ಮನೆ ದೇವರು ವಜ್ರ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಕೂಡ ಒಂದು ವಿಶೇಷ ಪೂಜೆಯನ್ನ ಇವತ್ತು ಸಲ್ಲಿಕೆ ಮಾಡಿರೋದು. ಸುಮಾರು 45 ನಿಮಿಷಗಳ ಕಾಲ ಅವರು ಆ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿದರೆ ಅಲ್ಲೇ ತೀರ್ಥ ಸ್ನಾನ ಮಾಡಿರೋದು ಮತ್ತೆ ಅರ್ಚನೆ ಮತ್ತೆ ಏನು ಅರ್ಚನೆ ಮಾಡಿ ಒಂದು ವಿಶೇಷ ಪೂಜೆಯನ್ನು ಕೂಡ ಮಾಡಿರೋದು. ಈ ಒಂದು ಪೂಜೆ ಸಮಯದಲ್ಲಿ ಅವರು ದರ್ಶನ್ ಹೆಸರಲ್ಲಿ ಒಂದು
ಅರ್ಚನೆಯನ್ನ ಮಾಡಿರುವಂಥದ್ದು ಕೂಡ ಅಲ್ಲಿ ಗೊತ್ತಾಗಿರುವಂಥದ್ದು. ಏನು ಅಲ್ಲಿ ಆಕೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಏನು ಅವರ ಕುಟುಂಬದವರ ಪ್ರತಿಯೊಬ್ಬರ ಹೆಸರನ್ನು ಕೂಡ ಹೇಳಿ ಒಂದು ಅರ್ಚನೆಯನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಕೆ ತಾಯಿ ಒಂದು ದರ್ಶನ್ ಅವರ ಹೆಸರನ್ನು ಹೇಳ್ತಾರೆ. ನಂತರ ಅರ್ಚಕರು ಕೂಡ ದರ್ಶನ್ ಹೆಸರಲ್ಲಿ ಒಂದು ಅರ್ಚನೆಯನ್ನ ಮಾಡಿ ಒಂದು ದೇವರಿಗೆ ಒಂದು ವಿಶೇಷ ಪೂಜೆಯನ್ನು ಕೂಡ ಮಾಡಿರುವಂಥದ್ದು. ಈ ಒಂದು ಪೂಜೆ ಮುಗಿದ ಬಳಿಕ ಏನು ತಲಗಟ್ಪುರ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ನ ಒಂದು ತಾಯಿಯ ಒಂದು ಫ್ಲಾಟ್ ಏನಿದೆ ಆ ಒಂದು ಫ್ಲಾಟ್ನಲ್ಲಿ ಈಗ ರೆಸ್ಟ್ ಮಾಡೋದಕ್ಕೆ ಈಗ ಪವಿತ್ರ ಗೌಡ ಹೋಗಿರೋದು. ಇನ್ನೂ ಕೆಲವು ದಿನ ಆ ಒಂದು ಫ್ಲಾಟ್ನಲ್ಲೇ ಇರ್ತಾರೆ. ಯಾಕಂದ್ರೆ ಆರ್ ನಗರದ ತಮ್ಮ ನಿವಾಸಕ್ಕೆ ಬಂದರೆ ಅಲ್ಲಿ ಕೆಲವು ಅಭಿಮಾನಿಗಳು ಬರ್ಬೋದು, ಮತ್ತೆ ಸಾರ್ವಜನಿಕರು ಬರ್ಬೋದು, ಮತ್ತೆ ಮಾಧ್ಯಮದವರು ಕೂಡ ಅಲ್ಲಿ ಭೇಟಿಯನ್ನು ಕೊಡ್ತಾರೆ. ಅದರಿಂದ ಅಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅದರಿಂದ ತಾಯಿ ಮನೆ ಒಂದು ಫ್ಲಾಟ್ನಲ್ಲಿ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ಮತ್ತೆ ಯಾರನ್ನು ಕೂಡ ಭೇಟಿಯಾಗೋದಕ್ಕೆ ಅಷ್ಟು ನೇರವಾಗಿ ಸಾಧ್ಯ ಆಗೋದಿಲ್ಲ ಅಂತೇಳಿ ಈಗ ಅಲ್ಲಿ ಹೋಗಿ ಒಂದು ರೆಸ್ಟ್ ಅನ್ನು ಮಾಡೋದಕ್ಕೂ ಕೂಡ ಈಗ ಪವಿತ್ರ ಗೌಡ ಮುಂದಾಗಿದ್ದಾರೆ. ನವಿತಾ.